Hi, hello, namaskara guys and welcome back to my YouTube channel. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. Okay, sorry. Welcome back to my YouTube channel. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಇವತ್ತು ಯಾವ ಮೂವಿ ಟ್ರೈಲರ್ನ ನೋಡಿ ರಿಯಾಕ್ಟ್ ಮಾಡಕ್ಕೆ ಬಂದಿದ್ದೀನೋ ಅದು ಸ್ಟಾರ್ಟ್ ಆಗೋಕ್ಕೂ ಫಸ್ಟು ನಮ್ಮ ಕನ್ನಡ ಮೂವಿ ಮಾದೇವ ಬಗ್ಗೆ ಮಾತಾಡಲೇಬೇಕು. ಈ ಮೂವಿಲಿ ಹೀರೋ ಬಂದು ವಿನೋದ್ ಪ್ರಭಾಕರ್ ಅವರು ಆ್ಯಂಡ್ ಹೀರೋಯಿನ್ ಸೋನಲ್ ಅವರು. ಸ್ಟೋರಿನೂ ಸಖತ್ತಾಗಿದೆ ಆ್ಯಂಡ್ ಅದರಲ್ಲಿ ವಿನೋದ್ ಪ್ರಭಾಕರ್ ಅವ್ರು ಮಾಡಿರೋ ಆ್ಯಕ್ಟಿಂಗ್ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಸೊ ಒನ್ ಆಫ್ ದ ಬೆಸ್ಟ್ ಥಿಂಗ್ ಏನಪ್ಪ ಈ ಮೂವಿದು ಅಂದರೆ ಆರಾಮಾಗಿ ನೀವು ನಿಮ್ಮ ಕುಟುಂಬ ಸಮೇತರಾಗಿ ಮೂವಿ ನೋಡ್ಬೋದು, ಎಲ್ಲೂ ಮುಜುಗರ ಅನ್ಸಲ್ಲ. ಸೊ ಪ್ಲೀಸ್ ಕನ್ನಡ ಮೂವಿನ ಥಿಯೇಟ್ರಿಗೆ ಹೋಗಿ ನೋಡಿ ಬೆಳೆಸಿ. ಓಕೆ, ಸೊ ಡಾರ್ಲಿಂಗ್ಸ್, ವೇಟ್ ಇಸ್ ಓವರ್. ಫೈನಲಿ ರಾಜಾ ಸಾಬ್ ಟ್ರೈಲರ್ ಬಂದಾಯಿತು. ಅದು ಕನ್ನಡ ಲ್ಯಾಂಗ್ವೇಜಲ್ಲೇ ಇದೆ. ಸೊ ಅದಕ್ಕೋಸ್ಕರ ನಾನು ರಿಯಾಕ್ಟ್ ಮಾಡ್ತೀನಿ. ತೆಲುಗು ಬರುತ್ತೆ, ಆದರೂ ಅಷ್ಟೇ. ಸೊ ಸ್ಟಾರ್ಟ್ ಮಾಡಿಬಿಡೋಣ, ಆಮೇಲೆ ಮಾತಾಡೋಣ. ಓಕೆ, ಎಲ್ಲೋ ಇತ್ತಪ್ಪ ಇದು. ಇಲ್ಲ ಇತ್ತು. ರಾಜಾ ಸಾಬ್ ಕಂಟ್ರಿ ಡಿಲೈಟ್ ನಿಮ್ಮ ಮುಂದೆ ತರುತ್ತಿದೆ ನಿಮ್ಮ ಸ್ಟಾರ್ಟ್ ಮಾಡ್ರು. ಎಷ್ಟೊತ್ತು? ಈ ಮನೆ ನನ್ನ ದೇಹ, ಈ ಸಂಪತ್ತು ನನ್ನ ಪ್ರಾಣ. ಓಕೆ, ಯಾವುದೋ ಬೂತ್ ಬಂಗ್ಲಾ ಇದ್ದಂಗೆ ಐತೆ ಫುಲ್ಲು. ಸತ್ತ ಮೇಲೂ ಇದನ್ನ ಓ, ಸಂಜಯ್ ದತ್ ಇದ್ದಾರೆ. ಪ್ರಭಾಸ್. ವಾವ್. ಹಲೋ, ಗಾಡಿ ಸ್ವಲ್ಪ ಮೆಲ್ಲಗೆ. ಮೊದಲೇ ನಮ್ಮ ಲೈಫ್ ಅಷ್ಟಷ್ಟು ಮಾತ್ರ. ವಾವ್, ವಿಂಟೇಜ್ ಪ್ರಭಾಸ್ ಬ್ಯಾಕ್. ಹೇಳು, ನೀನ್ ಮಾಡಿರೋ ಪಾಪ ಏನು? ಏನ್ರಿ ಪಾಪ ಪುಣ್ಯ ಅಂತೀರಾ? ಶಾರುಖ್ ಖಾನ್ ರೇಂಜಿಗೆ ಲವ್ ಮಾಡಿದೀನಿ. ಸಾಯೋವರೆಗೂ ಕೈ ಬಿಡಲ್ಲ ಅಂತ ಹೇಳಿ ಹಾಕ್ಬೇಕಾಗಿರೋ ಸೀಲೆಲ್ಲ ಹಾಕ್ಬಿಟ್ಟಿದ್ಯಾ? ಮೇಡಮ್, ಏನು ಕೊಡ್ತಿರೋ ಮಂತ್ರಿ ಕಚ್ಬಿಟ್ಟಂಗಿದೆ. ಜಗನ್ನಾಥ ಪ್ರಭು, ಏ ಕ್ಯಾ ಹುआ? 3 ಜನ. ಓಕೆ, ಸ್ಟಾರ್ ಕಾಸ್ಟಿಂಗು ಮಸ್ತಾಗಿದೆ ಅನ್ಸುತ್ತೆ. ಲೈಟ್ ಬಿಟ್ ಕಟ್ಟಿಲ್ವಾ? ತಾತ ವೈರ್ ಕಚ್ಬಿಟ್ಟಂಗಿದೆ ನೋಡ್ರ. VFX ಮಾತ್ರ ಡಿಸೆಂಬರ್ 5. ಓಕೆ, ಡಿಸೆಂಬರ್ 5ಕ್ಕೆ ರಿಲೀಸ್ ವರ್ಲ್ಡ್ ವೈಡ್. ಸೊ ಮೂವಿ ಟ್ರೈಲರ್ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಪ್ರಭಾಸ್ ಫ್ಯಾನ್ಸ್ಗಂತೂ ಹಬ್ಬ. ಯಾಕಂದರೆ ತುಂಬ ದಿನ ಆದಮೇಲೆ ವಿಂಟೇಜ್ ಪ್ರಭಾಸ್ ನೋಡಕ್ಕೆ ಸಿಗ್ತಾ ಇರೋದು. ಅಂದರೆ ಅವರು ಬಾಹುಬಲಿ ಆದ್ಮೇಲಿಂದ ಈ ಪ್ರಭಾಸ್ನ ಮಿಸ್ ಮಾಡ್ಕೋತಾ ಇದ್ರು. ಐ ಮೀನ್ ವಿಂಟೇಜ್ ಲುಕ್ ಪ್ರಭಾಸ್ನ. ಸೊ ಅವ್ರಿಗೆಲ್ಲ ಹಬ್ಬನೇ ಅಂತ ಹೇಳ್ಬೋದು. ಮೂವಿ ಕಾಸ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಸಂಜಯ್ ದತ್ ಅವರೇ, ಪ್ರಭಾಸ್ ಅವರೇ. ಸಂಜಯ್ ದತ್ ಪ್ರಭಾಸ್ ಅವ್ರ ತಾತನ ಅಥವಾ ಯಾವುದಾದ್ರೂ ಬೂತ್ ಬಂಗ್ಲಾಗ ಹೋಗಿ ಇವರೇ ಸಿಗಾಕೊಂಡ್ರ ಅದೆಲ್ಲ ಮೂವಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಮೂರು ಜನ ಹೀರೋಯಿನ್ಸು. ಅಮ್ಮ, ಸಿಂಗಲ್ ಪ್ರಭಾಸ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಅರ್ಥ ಆಯ್ತು ಅನ್ಸುತ್ತೆ. ಬಿಡ, ಏನೋ ಮಾತಾಡೋಣ. VFX ಬಗ್ಗೆ ಮಾತಾಡಬೇಕು ಅಂದ್ರೆ ಅವರ ಮೂವಿ ಆದಂತ ಆದಿಪುರುಷ್ ಮೂವಿಗಿಂತ ಸಖತ್ತಾಗಿದೆ. ಸಾರಿ, ಓಂ ರಾವತ್ ಬೇಜಾರು ಮಾಡ್ಕೋತಾರೇನೋ. ಅವ್ರಿಗೆ ಕನ್ನಡ ಬರಲ್ಲ ಅಲ್ವಾ? ಅಲ್ಲ, ಬಂದ್ರು ನಿಜಾನೇ ಅಲ್ವಾ ಹೇಳ್ತಾ ಇರೋದು. ಸೊ
ಒಂದಂತೂ ಪಕ್ಕ ಒನ್ ಆಫ್ ದ ಬಿಗ್ಗೆಸ್ಟ್ ಹಾರರ್ ಕಾಮಿಡಿ, ಅವ್ರು ಹೇಳ್ದಂಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಮಿಡಿ ಹಾರರ್ ಆಗೋದಂತೂ ಪಕ್ಕ. ಯಾಕಂದರೆ ಹಾರರ್ ಇದೆ, ಕಾಮಿಡಿ ಆ್ಯಂಡ್ ಆ್ಯಕ್ಷನ್ ಸಮೇತ. ಐ ಮೀನ್ ಆ ಫೈಟ್ ಆಯ್ತಲ್ಲ ಆ ಸೀಕ್ವೆನ್ಸು. ಸೊ ಇದನ್ನೆಲ್ಲ ನೋಡಿದ್ರೆ ಅನಿಸುತ್ತೆ ಪಕ್ಕಾ ಪೈಸಾ ವಸ್ತು. ಪ್ರಭಾಸ್ ಅವ್ರ ಕಾಮಿಡಿ ಟೈಮಿಂಗು ಆಲ್ಮೋಸ್ಟ್ ಯಾವ ಮೂವಿಲೂ ಅಷ್ಟು ತೋರಿಸಿಲ್ಲ, ಬಟ್ ಟ್ರೈಲರಲ್ಲಿ ಒಂದು 4 ಡೈಲಾಗ್ ಇದ್ರೂ ಸಖತ್ತಾಗಿ ವರ್ಕ್ ಆಗಿದೆ ಅನಿಸ್ತಾ ಇದೆ. ಆ್ಯಂಡ್ ಎಸ್, ಆ್ಯಂಡ್ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಫಸ್ಟೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಮ್ಮ ಮೂವಿ ಕನ್ನಡ ಮೂವಿ ಮಹಾದೇವ ರಿಲೀಸ್ ಆಗಿದೆ. ಪ್ಲೀಸ್ ನಿಮ್ಮ ಮನೆ ಹತ್ರದಲ್ಲಿರೋ ಥಿಯೇಟ್ರಲ್ಲಿ ಹೋಗಿ ಆ ಮೂವಿ ನೋಡಿ, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಹೀಗೆ ಯಾವುದಾದ್ರೂ ಕನ್ನಡ ಮೂವಿನೋ ಅಥವಾ ಕನ್ನಡದಲ್ಲಿ ಡಬ್ ಆಗಿರೋ ಮೂವಿ ಟ್ರೈಲರೋ ಟೀಸರೋ ಬಂದರೆ ಅದಕ್ಕೆ ರಿಯಾಕ್ಷನ್ ಕೊಡೋಕ್ಕೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ಕೀಪ್ ಆನ್ ಮಿಸ್ಸಿಂಗ್ ಮೀ ಆ್ಯಂಡ್ ಬಾಯ್. ನಂದು ನೋಡ್ದ ಈಗ ನಿಂದ ಬೇರೆ ನೋಡ್ಬೇಕಾ? ಕತ್ತರಿಸ್ಬಿಡ್ತೀನಿ.